ಅವಶ್ಯಕತೆ ಇಲ್ಲ, ಅಗತ್ಯತೆ ಇಲ್ಲ. ನಾವು ಕೇವಲ ಕಾರಣವಾಗಿ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತೀವಿ. ಹಾಗಾಗಿ ವಿವೇಕಾನಂದರು ಹೇಳುವಂತಹ ಸ್ಪಷ್ಟವಾದಂತಹ ಮಾತು, ನೀವು ನಿರ್ವಹಿಸುವಂತಹ ಕರ್ತವ್ಯ ನಿಮ್ಮ ನಾಡಿನ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಹಾಗಾಗಿ ಅಂತಹ ಒಂದು ಕರ್ತವ್ಯ ಹೇಗಿರಬೇಕು? ಇನ್ನೊಂದು ಮಾತಾಡ್ತಾರೆ, ನಾವು ನಿರ್ವಹಿಸುವಂತಹ ಕರ್ತವ್ಯ ಸಮಾಜಕ್ಕೆ ಮಾದರಿಯಾಗಬೇಕು. ಸಮಾಜಕ್ಕೆ ಮಾದರಿ ಆಗಬೇಕು ಹೊರತು ಅದ್ಯಾವತ್ತೂ ಕೂಡ ಮಾರಕವಾಗಬಾರದು. ಸಮಾಜದ ಜನ ನಮಗೆ ಒಬ್ಬ ಮಾದರಿ ವ್ಯಕ್ತಿಯನ್ನು ನಾವು ನೋಡಬೇಕು. ಒಂದು ಊರಿನಲ್ಲಿ ಇಂಥ ವ್ಯಕ್ತಿ ಇದ್ದಪ್ಪ ಅಂತ ಅನಿಸ್ಕೋಬೇಕು, ಅವನೊಬ್ಬ ಇದ್ದಪ್ಪ ಅಂತ ಅನಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಬೇಕಾಗಲ್ಲ. ಸೊ ಹೀಗಾಗಿ ಸಮಾಜದ ಎಲ್ಲ ಹೆಗ್ಗಳಿಸುತ್ತೀವಿ. ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಆದರೂ ಕೂಡ ಆಗಿದ್ದರೂ ಕೂಡ ನಾವೇ ಕಾರಣರು. ಸಮಾಜದಲ್ಲಿ ದುಷ್ಟ ವ್ಯಕ್ತಿ ಆದರೂ ಕೂಡ ನಾವೇ ಕಾರಣರಾಗಿದ್ದೇವೆ. ಹಾಗಾಗಿ ಈ ಕುರಿತಾಗುವಂತಹ ಒಂದು ದುಷ್ಟ ಚಟ ಇದೆಯಲ್ಲ, ಅದು ಯಾರು ಕೂಡ ನಾವು ಉದ್ದೇಶಪೂರ್ವಕವಾಗಿ ನಾವು ಮಾಡೋದಲ್ಲ. ಸ್ನೇಹಿತರ ಯಾವುದೋ ಸಂದರ್ಭ ಏನೋ ಪಾರ್ಟಿ ಅಥವಾ ಸ್ನೇಹಿತರು ವೀಕೆಂಡ್ ಅಂತ ಹೇಳ್ತೀವಿ, ಅಥವಾ ಒಂದು ವಾರದಲ್ಲಿ ಒಂದು ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಕಾರಣ ನೆಪಪಟ್ಟಿ ಅಭ್ಯಾಸ ಅದು ಚಟವಾಗಿ ಬದಲಾಗಿದೆ. ಅಭ್ಯಾಸ ಬಗ್ಗೆ ತುಂಬಾ ಒಳ್ಳೆಯದು. ಅಭ್ಯಾಸ ಬಗ್ಗೆ ತುಂಬಾ ಒಳ್ಳೆಯದು. ಅಭ್ಯಾಸ ಯಾವಾಗ ಚಟವಾಗುತ್ತೆ ಆಗ ಅದು ದುಶ್ಚಟವಾಗಿ ಸಮಾಜಕ್ಕೆ ದುಷ್ಪರಿಣಾಮವನ್ನು ಬೀರುತ್ತೆ. ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಗಳನ್ನ ಅನಿಸ್ಕೊಳ್ಳಿ. ನಿಮ್ಮನ್ನ ನಂಬಿಕೊಂಡು ಒಂದು ಕುಟುಂಬ ಇದೆ, ನಿಮಗೋಸ್ಕರ ನಿಮ್ಮನ್ನು ನಂಬಿ ನಿಮ್ಮ ಮಕ್ಕಳಿದ್ದಾರೆ. ನಿಮ್ಮನ್ನು ನಂಬಿಕೊಂಡು ಸಮಾಜದ ಕೆಲವೊಂದು ವರ್ಗ ಇಂತಹ ಸ್ನೇಹಿತರಿದ್ದಾರೆ, ಅವ್ರನ್ನೆಲ್ಲ ಕಾಣೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಆಗತ್ತಾ? ಮಾಡ್ಬೇಕಾ? ನೋಡಿ, ನಮಗೋಸ್ಕರವಾಗಿ ನನ್ನೇ ಅಂತಹ ಕುಟುಂಬ ಇದೆ, ನನ್ನೇ ಅಂತಹ ಮಕ್ಕಳಿದ್ದಾರೆ, ಸೊ ನನ್ನೇ ಅಂತಹ ಒಂದು ವ್ಯವಸ್ಥೆ ಇದೆ, ಅವೆಲ್ಲವೂ ಕೂಡ ನಾನು ರಕ್ಷಣೆ ಮಾಡ್ಕೋಬೇಕಂದ್ರೆ ಈ ನಿರ್ಧಾರವನ್ನ ನಾನು ನಿಕೃಷ್ಟವಾಗಿ ತಗೋಬೇಕು, ಬಲಿಷ್ಠವಾಗಿ ತಗೋಬೇಕು. ನಾನು ತಗೊಳ್ಳುವಂತಹ ನೀವೆಲ್ಲರೂ ಕೂಡ ಇವತ್ತು ತಗೊಳ್ಳುವಂತಹ ನಿರ್ಧಾರ ಅನಿಸ್ಕೊಡಿ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ನಾಡಿನ ಭವಿಷ್ಯವನ್ನ ಉಜ್ವಲಗೊಳಿಸುತ್ತೆ. ಅದನ್ನು ಖಂಡಿತ ಗೊತ್ತು. ಕೇವಲ ನೆನಪಕ್ಕೆ ಮಾತ್ರವೇ ಯಾರು ಕೂಡ ಇಲ್ಲಿ ನಾನು ಬಿಡ್ತೀನಿ ಅಂತ ಹೇಳಬೇಡಿ, ಹೇಳಿ ಹೋಗ್ಬೇಡಿ. ಧರ್ಮಸ್ಥಳ ಸಂಸ್ಥೆಯವರು ನಿಮಗೋಸ್ಕರವಾಗಿ ಶ್ರಮಪಟ್ಟು ಇಷ್ಟೊಂದೆಲ್ಲ ವಿಶೇಷವಾದಂತಹ ಒಂದು ಯೋಜನೆಗಳನ್ನು ಮಾಡಿಕೊಂಡು ಇವನ್ನೆಲ್ಲರೂ ಕೂಡ ಸಮಾಜದ ಒಳ್ಳೆ ವ್ಯಕ್ತಿಗಳಾಗಿ ನಿರ್ಮಾಣ ಮಾಡಬೇಕು, ಸಮಾಜದ ಸಂಪತ್ತಾಗಿ ಪರಿವರ್ತನೆ ಮಾಡಬೇಕು, ಸಮಾಜದ ಶಕ್ತಿಗಳಾಗಿ ಪರಿವರ್ತನೆ ಮಾಡಬೇಕು, ಸಮಾಜದ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಈ ಶ್ರೇಷ್ಠವಾದಂತಹ ಕಾರ್ಯಕ್ರಮ ಮಾಡಿಕೊಂಡ್ರೆ ಕೇವಲ ನೆಪಮಾಟದ ಕಾರ್ಯಕ್ರಮ ಆಗಬಾರದು. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಬೇಕಾದ್ರೆ ನೀವು ಸಂಪೂರ್ಣವಾಗಿ ದೃಢ ನಿರ್ಧಾರ ಮಾಡಬೇಕು. ಎಂಥ ನಿರ್ಧಾರ? ಅಂತಹ ನಿರ್ಧಾರ ನಿಮ್ಮ ಭವಿಷ್ಯವನ್ನ ಮತ್ತೆ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು, ಸಂಪೂರ್ಣ ಶ್ರೇಷ್ಠ ಮಟ್ಟಿಗೆ ಹೋಗಬೇಕು. ಅಂತಹ ಒಂದು ನಿರ್ಧಾರ ನೀವು ಇವತ್ತು ಕೂಡ ಮಾಡಬೇಕಾಗುತ್ತೆ. ಮತ್ತೊಂದು ನೈಜವಾದಂತಹ ಉದಾಹರಣೆ ಹೋದಾಗ, ನೈಜವಾದಂತಹ ಉದಾಹರಣೆ, ಒಬ್ಬ ಏನೋ ಒಂದು ವಾರಕ್ಕೊಂದ್ಸಲ ಅಭ್ಯಾಸ ಮಾಡುವಂತಹ ಒಬ್ಬ ಮದ್ಯ ಪ್ರಿಯರು, ಅವನ ಬೇರೆ ಶಬ್ದಗಳನ್ನು ಹೇಳ್ಬಾರ್ದಲ್ಲ, ಮದ್ಯ ಪ್ರಿಯರು ಅಂತ ಹೇಳ್ಬೇಕಲ್ಲ. ಹಾಗಾಗಿ ಆ ಪ್ರಿಯ ಬೇಡ, ಆ ಮದ್ಯದ ಬಿಟ್ಬಿಟ್ಟು ಬರೀ ಪ್ರಿಯರಾಗಿರಲಿ, ಸಮಾಜಕ್ಕೆ ಪ್ರಿಯರಾಗಿರುವಂತಹ ಕೆಲಸ ಆಗಲಿ. ಅಂತಹ ಒಬ್ಬ ವ್ಯಕ್ತಿ ನೈಜವಾದಂತಹ ಘಟನೆ, ವಾರಕ್ಕೊಂದ್ಸಲ ಅಭ್ಯಾಸ ಮಾಡುವಂತಹ ಒಬ್ಬ ವ್ಯಕ್ತಿ ಮುದ್ದಾದಂತಹ ಒಂದು 2 ಮಕ್ಕಳಿಗೆ ಅವರು ತಂದೆ ಆಗ್ತಾರೆ. ಮುದ್ದಾದಂತಹ ಎಷ್ಟು ವರ್ಷ? ಮೊದಲನೇ ಮಗುವಿಗೆ 3 ವರ್ಷ, ಎರಡನೇ ಮಗುವಿಗೆ 1 ವರ್ಷ. ಇಂತಹ ಸಂದರ್ಭದಲ್ಲಿ ಅವನಿಗೆ ದೈಹಿಕವಾಗಿ ಒಂದಷ್ಟು ಸಮಸ್ಯೆಗಳು ಶುರುವಾಗ್ತವೆ. ಕುಡಿತ ವಾರದಲ್ಲಿ ಅಭ್ಯಾಸ ಒಂದು ಚಟ ದಿನನಿತ್ಯ ಅಭ್ಯಾಸ ಮಾಡಿ ಅವನಿಗೆ ದುರಭ್ಯಾಸವಾಗಿ ದುಶ್ಚಟವಾಗಿ ಅಂತಹ ಒಂದು ಕುಡಿತ ಯಾವ ಮಟ್ಟಕ್ಕೆ ಹೋಗುತ್ತದೆ? ದೇಹದ ಅಂಗಾಂಗಗಳನ್ನ ನಾಶ ಮಾಡುವಂತಹ ಮಟ್ಟಕ್ಕೆ ಹೋಗುತ್ತದೆ. ಹೋದಾಗ ಹಾಸ್ಪಿಟಲ್ಗೆ ದಾಖಲಾದಾಗ ವೈದ್ಯರು ಒಂದೇ ಅಂತ ಹೇಳಿದೆ, ನೋಡಪ್ಪ ನೀನೆಲ್ಲ ಚಿಕಿತ್ಸೆಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಈ ಒಂದು ಕಾರ್ಯದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ, ಅದಕ್ಕೆ ಒಂದು ಕಂಡೀಷನ್, ನೀನು ಇನ್ಮುಂದೆ ಕುಡಿಬಾರ್ದು. ಯಾಕಂತ ಹೇಳಿದ್ರೆ ನಿನ್ನ 2 ಮುದ್ದಾದ ನೋಡಿದಳು ಅವನ್ನ ಅನಾಥ ಮಾಡಬೇಡ.
ನೈಜ ಮಾತುಕತೆ, ನೈಜ ಮಾತುಕತೆ, 2-3 ಘಟನೆಗಳು ಕೂಡಿದ ನೈಜ ಮಾತುಕತೆ. ಅಂತಹ ಘಟನೆನ ಹೇಳಿದ ತಕ್ಷಣ ಆ ಬೆಟ್ಟದಲ್ಲಿರುವಂತಹ ಆ ಒಬ್ಬ ವ್ಯಕ್ತಿ ತುಂಬಾ ಮನಸ್ಸಿಗೆ ಬೇಸರ ಆಗಿ, ಆ ಮಕ್ಕಳು ನನ್ನ ಸಾಕಿಲ್ಲ ಅಂದ್ರೆ ನಾನು ಯಾಕೆ ಬದುಕಬೇಕು? ಕನಸ್ಕೊಳ್ಳಿ, ನಿಮ್ಮ ಮುಂದಿರುವಂತಹ ಎರಡು ಬುದ್ಧಾದಂತಹ ಮಗು ಮಕ್ಕಳಿಗೋಸ್ಕರವಾಗಿ ನಾವು ಬದುಕಿಲ್ಲ ಅಂದ್ರೆ ಅವಕ್ಕೋಸ್ಕರವಾಗಿ ನಾವು ತೊಂದರೆ ನಾವು ಇದಕ್ಕೋಸ್ಕರ ಏನ್ ಸಾರ್ಥಕವಾಯಿತು ಅಂತ ಹೇಳಿ, ಸೊ ಅಂತಹ ಮಕ್ಕಳಿಗೋಸ್ಕರವಾಗಿ ಆ ತಂದೆ ಆ ಕ್ಷಣವೇ ನಿರ್ಧಾರ ಮಾಡ್ತಾರೆ. ಸೊ ನಾನಿಂದ ಯಾವತ್ತೂ ಕೂಡ ಇಲ್ಲ, ಮುಟ್ಟುವುದಿಲ್ಲ, ಕುಡಿಯುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡುವಂತಹ. ಹೀಗೆ ನಾವು ತಿಳ್ಕೊಳ್ಳುವಂತಹ ಒಂದು ನಿರ್ಧಾರ ತಿಳಿಸ್ಕೊಡಿ, ನಮ್ಮ ಜೀವನಕ್ಕೆ ಶ್ರೇಷ್ಠ ಆಧಾರವಾಗುತ್ತೆ. ನಾವು ತಿಳ್ಕೊಳ್ಳುವಂತಹ ಯಾವುದೋ ಸಂದರ್ಭಗಳಲ್ಲಿ ತಿಳಿಸ್ಕೊಡಿ, ನಾವು ದುಷ್ಟ ವ್ಯಕ್ತಿಗಳಾಗಿ ನಾವು ಪರಿವರ್ತನಾಗಿದ್ದೀವಿ ಅಂತ ಹೇಳಿದ್ರೆ, ಅಥವಾ ಒಳ್ಳೆ ವ್ಯಕ್ತಿಗಳಾಗಿ ಪರಿವರ್ತನಾಗಿದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಒಂದು ಸಂದರ್ಭ. ಆ ಸಂದರ್ಭ ತುಂಬಾ ಪ್ರಭಾವವಾದಂತಹ ಸಂದರ್ಭ. ಅಬ್ದುಲ್ ಕಲಾಂ ಮತ್ತೆ ಈ ಅಣ್ಣಾ ಹಜಾರೆ ಇರ್ತಾರಲ್ಲ, ಅವರೆಲ್ಲ ಒಂದು ಸಂದರ್ಭಗಳಲ್ಲಿ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋದಂತಹ ವ್ಯಕ್ತಿ ಅಣ್ಣಾ ಹಜಾರೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋದಂತಹ ಅಣ್ಣಾ ಹಜಾರೆ ಅವ್ರಿಗೆ ಒಂದೇ ಒಂದು ಸಂದರ್ಭ ಅವ್ರಿಗೆ ಪರಿವರ್ತನೆ ಮಾಡಿ ಇಡೀ ರಾಷ್ಟ್ರದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಹಾಗೆ ಅನಿಸ್ಕೊಳ್ಳಿ. ನಾವು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ದುಷ್ಟವಾದಂತಹ ಒಂದು ಕಾರ್ಯಗಳು ಆಗ್ತಾ ಇದ್ದಾವೆ, ಅಂತಹ ಎಲ್ಲ ಕಾರ್ಯಗಳು ಕೂಡ ಇನ್ನು ಮುಂದೆ ನನ್ನ ಸಮಾಜ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಒಂದು ತಂದೆ ತಾಯಿ, ಸೊ ಇವರೆಲ್ಲರೂ ಕೂಡ ಕಲ್ಪಿತವಾಗಿ ಆಗ ಬಹುಶಃ ನಿಮ್ಮಿಂದ ದೃಢವಾಗಿ ನಿಶ್ಚಯ ಮಾತನಾಡ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಅಧೋಪತನಕ್ಕೆ ಹೋಗ್ಬಿಟ್ಟಿಲ್ಲ, ಅಥವಾ ಕೆಳಹಂತಕ್ಕೆ ಇನ್ನೂ ಕೂಡ ದುಷ್ಟ ರೀತಿ ನೋಡ್ತಾರೆ ಅನ್ನೋದನ್ನ ಸಮಾಜದಲ್ಲಿ ನಾವು ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಮಾದರಿ ವ್ಯಕ್ತಿಗಳಾಗಿರ್ತಾರೆ. ನಮ್ಮ ಎಲ್ಲ ದುಷ್ಟಗಳನ್ನ ಬಿಟ್ಟು ಒಂದಷ್ಟು ಸಮಾಜಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡಿ ವಿವೇಕಾನಂದರು ಮಾತನಾಡ್ತಾರೆ, ಈ ದೇಹ, ಈ ಜೀವ ಶಾಶ್ವತ ಅಲ್ಲ, ಒಂದಲ್ಲ ಒಂದು ಸಮಯದಲ್ಲಿ ನಾನು ಹೋಗಬೇಕು. ಅಂತಹ ದೇಹವನ್ನ ಜೀವನ ಯಾಕೆ ದರಿದ್ರನಾಗಿ ಮಾಡ್ತೀರಾ? ಇಂತಹ ದೇಹ ಮತ್ತು ಜೀವ ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ. ಇಂತಹ ದೇಹದ ಜೀವನದ ನಾಲ್ಕಕ್ಕೆ ಉಪಯೋಗವಾಗುವಂತಹ ಕಾರ್ಯವನ್ನು ಮಾಡಿ ಅದು ಶ್ರೇಷ್ಠ ವ್ಯಕ್ತಿಗಳ ಕಾರ್ಯ, ಅದು ಮಾನವ ವ್ಯಕ್ತಿಗಳ ಕಾರ್ಯ, ಸಮಾಜದ ನೈಜ ಜವಾಬ್ದಾರಿ. ಅದು ಬಿಟ್ಬಿಟ್ಟು ನಮ್ಮ ವೈಯಕ್ತಿಕ ಕೇವಲ ಕ್ಷಣಿಕ ಸುಖಕ್ಕೋಸ್ಕರ, ಕ್ಷಣಿಕವಾದಂತಹ ಸುಖ, ಆ ಸುಖಕ್ಕೋಸ್ಕರವಾಗಿ, ಖುಷಿಗೋಸ್ಕರವಾಗಿ ನಮ್ಮ ಜೀವನವನ್ನ ನಾವೆಲ್ಲರೂ ಕೂಡ ಹಾಳು ಮಾಡಿಕೊಳ್ಳುವಂತ ಕ್ರಮಕ್ಕೆ ಮುಂದಾಗ್ತೀವಿ ಅಂದ್ರೆ ಅದು ಯಾರ ತಪ್ಪಾಗುತ್ತೆ? ಹೌದಲ್ಲ? ಹಾಗಾಗಿ ನಾವು ಏನೇ ಸಮಾಜದಲ್ಲಿ ಎಂತಹ ವ್ಯಕ್ತಿಗಳನ್ನು ಕೂಡ ಅದಕ್ಕೆ ಬೇರೆ ಯಾವುದೂ ಕಾರಣವಲ್ಲ, ನೇರವಾಗಿ ನಿರ್ಧಾರ ಮಾಡಿ ನನ್ನ ಭವಿಷ್ಯದ ಇವತ್ತಿನ ಸ್ಥಿತಿಗೆ ನಾನೇ ಕಾರಣ, ಬೇರೆ ಯಾರು ಹೇಳಬೇಡಿ, ಬೇರೆ ಯಾರು ಕೂಡ ಕಾರಣವಲ್ಲ, ಅವರು ಮಾತ್ರ. ನಾನು ಮೊದಲೇ ಹೇಳಿದ ನಿಮಗೆ ಉದ್ದೇಶಪಟ್ಟಾಗಿ ನಾವು ಯಾರು ಕೂಡ ಮಧ್ಯ ಪ್ರಿಯರಾಗಿಲ್ಲ. ನೀವು ಸಂದರ್ಭವನ್ನು ಮಾಡ್ತು, ಆ ಸಂದರ್ಭದಲ್ಲಿ ನನ್ನ ಬುದ್ಧಿ ಎಲ್ಲೋ ಇತ್ತು, ನನ್ನ ಬುದ್ಧಿ ಏನ್ ಮಾಡ್ತಾ ಇತ್ತು, ಅದಕ್ಕೆ ಅವನ ಕಾರಣ. ಸ್ನೇಹಿತ ಬಂದಾಗ ಕುಡಿಯೋ ಮಾತ್ರ ಕರ್ಕೊಂಡೋದ, ಇವತ್ತು ವಾರಕ್ಕೊಂದ್ಸಲಿ ಕರ್ಕೊಂಡು ಬಂದ, ಅಥವಾ ಒಂದ್ಸಲಿ ಕರ್ಕೊಂಡು ಬಂದ, ಅಥವಾ ಪ್ರತಿನಿತ್ಯ ಕರ್ಕೊಂಡು ಹೋಗಿ ಶುರು ಮಾಡ್ದ. ಅವನು ಕರ್ಕೊಂಡು ಹೋಗ್ತಾರೆ, ಅವನಂತ ಗೊತ್ತಿದೆ, ಶ್ರೀಮಂತ ವ್ಯಕ್ತಿ, ಅವನು ಒಳ್ಳೆ ಸಂಬಳ ಬರುತ್ತೆ. ಆದ್ರೆ ನೀವು ಬೆಳಿಗ್ಗೆ 9ರಿಂದ ಸಂಜೆ 5 ಕೂಲಿ ಕೆಲಸ ಮಾಡಬೇಕು, ಗಾರೆ ಕೆಲಸ ಮಾಡೋದಿಲ್ಲ, ಕಾರ್ಪೆಂಟರ್ ಕೆಲಸ ಮಾಡೋದಿಲ್ಲ, ಅಥವಾ ಇನ್ನೊಂದು ಕೆಲಸ ಕೂಲಿಗೋಸ್ಕರವಾಗಿ ಎಲ್ಲೋ ಹೋಗೋದಿಲ್ಲ. ಇಂತಹ ಎಲ್ಲ ದುಡ್ಡು ಎಲ್ಲ ತಗೊಂಡೋಗಿ ಕೊಡುವುದಕ್ಕೆ ಹಾಕಿಬಿಟ್ರೆ ಹೆಂಡತಿ ಮಕ್ಕಳಿಗೆ ಹೆಚ್ಚಿನ ಆ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಇದ್ರೆ ಮನೆಗಳಲ್ಲಿ ಹೇಗೆ ಸಾಧ್ಯ ಇದೆ? ಹೌದಲ್ವಾ? ಪ್ರಶ್ನೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಯಾವುದೇ ಒಂದು ವಿಷಯ ನಾನು ಉಪನ್ಯಾಸ ಮಾಡಲಿಲ್ಲ, ನಿಮಗೆ ಜೀವನದ ನೈಜ ವಿಷಯ ಬಗ್ಗೆ ಒಂದಷ್ಟು ಸಂವಾದ ಮಾಡ್ತಾ ಇದ್ದೇನೆ. ಹೌದಲ್ವಾ? ನಮ್ಮ ಮನೆಗಳಲ್ಲಿ ನನ್ನ ಫಾರ್ ಎಕ್ಸಾಂಪಲ್ ಉದಾಹರಣೆ ನಿಮ್ಮೆಲ್ಲರೂ
ಆಗಿದೆಯಾ? ಎಷ್ಟು ಕೈ ಮದುವೆ ಆಗಿರೋದು ಯಾರೆಲ್ಲ ಮದುವೆ ಆಗಿದೆ ಆಗಿದೆಯಲ್ಲ? ಕೈ ಕೈ ಮಾಡಿ ಆಗಿರೋದು. ಇಂತಹ ಎಲ್ಲ ಪೋಷಕರು ನಮ್ಮ ಮಕ್ಕಳು, ನಮ್ಮ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಯಾವುದೋ ಮಕ್ಕಳು ನಮ್ಮ ಹಾಗೆ ಒಂದು ವೇಳೆ ಹೋಗಿ ಈ ಚಟಕ್ಕೆ ಬಿಟ್ಬಿಟ್ರೆ ಮಾದಕ ವ್ಯಸನಗಳಾಗ್ತಾರೆ, ನಮ್ಗೆ ಅನ್ಸುತ್ತೆ ಹೊಟ್ಟೆ ಹೋಗಿಲ್ಲ. ನಮ್ಮ ಮಕ್ಕಳು ನಿಮ್ಮ ಹಾಗೆ ಒಂದು ಕಡೆ ಬೇರೆ ಕಡೆ ಸ್ನೇಹಿತರ ಜೊತೆ ಬೇರೆ ಬೇರೆ ಪಾರ್ಟಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ಸೇವನೆ ಮಾಡೋದು ಅಭ್ಯಾಸ ಮಾಡಿ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಹದಿನೈದು ಹೋಗಿ ಅಭ್ಯಾಸ ಮಾಡಿ ಶುರುವಾದ್ರೆ ನಿಮ್ಗೆ ಏನಿಸುತ್ತ ಏನಾಗ್ಬೋದು? ಹೊಟ್ಟೆ ಹೋಗಿತ್ತು. ನಾನಂತೂ ಮಗ ನನ್ನ ಕಣ್ಣ ಮುಂದೆ ಗಂಟ ಕುಟುಂಬವಾಗಿ ಹೊಡ್ಕೊಂಡು ಎಲ್ಲವೂ ಕೂಡ ಅನುಸರಣ ಬಯಸಿಕೊಂಡು ಅಪ್ಪ ಅಮ್ಮ ಎಲ್ಲ ಬಯಸಿಕೊಂಡು ಅಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಹೊಟ್ಟೆ ಹೋಗಿತ್ತು? ಇಮ್ಯಾಜಿನೇಷನ್ ಅಲ್ಲ. ಅಪ್ಪ ಅಮ್ಮಗಳಿಗೆ ಇದರಲ್ಲ, ಎಲ್ಲರೂ ಇದರಲ್ಲ, ಅವ್ರಿಗೆ ಹೆಂಗ ಸರಿ ಬೇಕನ್ನ ಭಾವಿಸ್ತೇನೆ. ನನ್ನ ಮಗ ಕುಡ್ಕೊಂಡು ಬಂದ್ರೆ ನನಗೆ ಎಷ್ಟು ಹೊಟ್ಟೆ ಹೋಗುತ್ತೆ, ಅದೇ ನನ್ನ ಅಪ್ಪ ಅಮ್ಮನಿಗೆ ನಾನು ಕುಡ್ಕೊಂಡ್ರೆ ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ, ಎಷ್ಟು ಬೇಸರ ಅನ್ಸುತ್ತೆ, ಹೌದಲ್ವಾ? ಅಂತಹ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ನಾವು ನಾಶ ಮಾಡ್ಬೇಕಂದ್ರೆ ನಾವು ಗಟ್ಟಿಯಾದಂತಹ ನಿರ್ಧಾರ ಮಾಡಬೇಕು. ಸಮಾಜಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಬರ್ತೀನಿ, ಸಮಾಜದ ಸಂಪತ್ತಾಗಿ ಹೊರಬರ್ತೀನಿ, ಸಮಾಜಕ್ಕೆ ಒಬ್ಬ ಮಾದರಿ ಆಗ್ತೀನಿ ಅನ್ನುವಂತಹ ದೃಢ ನಿರ್ಧಾರವನ್ನ ಇವತ್ತು ಕೈಗೊಂಡಿದ್ದೆ ಆದ್ರೆ ಬಹುಶಃ ಎಲ್ಲ ಏನು 6 ದಿನಗಳ ಕಾಲ 7 ದಿನಗಳ ಕಾಲ ಒಂದು ಹೇಳುವಂತಹ ಎಲ್ಲ ಉಪನ್ಯಾಸಕರಿದ್ದಾರೆ ಅಥವಾ ಎಲ್ಲ ಸಂಬಂಧ ವ್ಯಕ್ತಿಗಳಿದ್ದಾರೆ ಅಥವಾ ಸಂಸ್ಥೆ ಇದೆ, ಅಂತಹ ಸಂಸ್ಥೆ ಮಾಡುವಂತಹ ಕಾರ್ಯಕ್ಕೆ ಒಳ್ಳೆ ಫಲ ಸಿಗುತ್ತೆ, ಶ್ರೇಷ್ಠವಾದಂತಹ ಕಾರ್ಯ. ಮಂಜುನಾಥ ಸ್ವಾಮಿ ನಿಜವಾಗ್ಲೂ ಕೂಡ ಅನುಗ್ರಹ ಅವಾಗ ಕೊಡ್ತಾರೆ, ಅರ್ಥ ಆಯ್ತು? ಹಾಗಾಗಿ ನಾವು ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ, ಮಾದರಿ ವ್ಯಕ್ತಿಗಳಾಗ್ಬೇಕಂದ್ರೆ ಆದಷ್ಟು ನೋಡಿ, ಸಮಾಜಕ್ಕೆ ನಾವು ಕೆಟ್ಟ ಕೆಲಸ ಮಾಡೋದು ಬೇಡ, ಒಳ್ಳೆ ಕೆಲಸ ಮಾಡಿದ್ರು ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡೋದು. ಸೊ ಆ ರೀತಿಗಳಲ್ಲಿ ಸಮಾಜಕ್ಕೆ ಏನೇ ನಾವು ಸೇವೆ ಮಾಡ್ಲಿಕ್ಕೆ ಆದರೂ ಕೂಡ ಕೆಟ್ಟ ಕೆಲಸ ಮಾಡದಿದ್ರೆ ಅದೇ ಸಮಾಜದ ದೊಡ್ಡ ಸೇವಾ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕುಟುಂಬವನ್ನ, ನನ್ನ ಹೆಂಡತಿಯನ್ನ ಅಥವಾ ನಮ್ಮ ಮಕ್ಕಳುಗಳನ್ನ ಅಥವಾ ನನ್ನ ಅಪ್ಪ ಅಮ್ಮನ್ನ ಒಂದ್ಸಲಿ ನೆನೆಸ್ಕೊಂಡು ಒಂದು ವೇಳೆ ನನ್ನ ಅಪ್ಪ ಅಮ್ಮ ಎಷ್ಟು ನೋವು ಅನುಭವಿಸ್ಬೋದು, ನನ್ನ ಅಪ್ಪ ಅಮ್ಮ ಇಲ್ಲಿ ಬಂದಾಗ ಹಿಂಗೆಲ್ಲ ಎಷ್ಟು ಸಂಕಟ ಪಡಬಹುದು. ಹಾಗಾಗಿ ನೆನೆಸ್ಕೊಡಿ. ಆಕೆ ಎಲ್ಲ ಅಣ್ಣಂದ್ರೆ ಬಹುಶಃ ಈ ಸಂದರ್ಭ ಎಲ್ಲೋ ಒಂದ್ ಕಡೆ ನಿಮ್ಗೆ ಇಂತಹ ಒಂದು ಸಂದರ್ಭ ನಾನು ಹೇಳಿದೆ, ಉದ್ದೇಶಪೂರ್ವಕವಾಗಿ ನಾವು ಯಾರು ಕೂಡ ಅಭ್ಯಾಸ ಮಾಡಿಲ್ಲ, ಆದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಸಂಸ್ಕಾರದ ಕೊರತೆಯಿಂದ, ತಿಳುವಳಿಕೆಯ ಕೊರತೆಯಿಂದ ಅಥವಾ ಮತ್ತೊಂದು ಮಾಹಿತಿಯ ಕೊರತೆಯಿಂದಾಗಿ ಇಂತಹ ಎಲ್ಲ ಸಂದರ್ಭಗಳು ನಾವು ಉದಾಹರಣೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ವಿನಂತಿ, ಸೊ ಇನ್ನು ಮುಂದೆ ಕೂಡ ನಿಶ್ಚಯ ಮಾಡಿದ ಕಾರ್ಯ ನಡೆಯೋದಿಲ್ಲ, ಅದನ್ನ ಅಭ್ಯಾಸ ಮಾಡಲ್ಲ ಅಂತ ಹೇಳಿಲ್ಲ. ಸೊ ಅಂತಹ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರೋಣ, ನಿಶ್ಚಯ ಮಾಡೋಣ. ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಮಾಡುವಂತಹ ಎಲ್ಲ ಕಾರ್ಯಗಳು ಕೂಡ ನಾನು ಗಟ್ಟಿ ನಿರ್ಧಾರ ಮಾಡ್ತೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಕೊಟ್ಟಲ್ಲ, ಸೇವೆ ಮಾಡೋಲ್ಲ ಅಂತ ಗಟ್ಟಿ ನಿರ್ಧಾರವನ್ನು ಮಾಡಿಕೊಳ್ಳುವ ಮೂಲಕವಾಗಿ ಸಮಾಜಕ್ಕೆ ಒಳ್ಳೆಯ ಶಕ್ತಿಯಾಗಿ, ಒಳ್ಳೆಯ ವ್ಯಕ್ತಿಯಾಗಿ, ಸಮಾಜದ ಒಂದು ಒಳ್ಳೆಯ ಸಂಸ್ಕಾರದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತ ಒಂದು ವಿವೇಕದ ಕೊನೆ ಮಾತು, ಈ ದೇಹ ಈ ಜೀವ ಶಾಶ್ವತ. ಭಗವಂತ ಕೊಟ್ಟಾಗ ಅಲ್ಲಿವರೆಗೂ ಕೂಡ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸಮಾಜಕ್ಕೆ ನಂದೇದಂತಹ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ಅಲ್ಲೆಲ್ಲ ಮಾತುಗಳನ್ನ ಜೈ ಹಿಂದ್, ಜೈ ಭಾರತ್.